10 ವರ್ಷದ ಹಿಂದೆ ನನ್ನ ಅಪ್ಪಾಜಿ ತೀರಿ ಹೋದ್ರು. ಅಪ್ಪಾಜಿಗೆ ಹುಷಾರಿಲ್ಲದೆ ಇದ್ದಾಗ ನಾನು ಅವರನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ್ದೆ. ಅವರು ರಿಫ್ಯೂಸ್ ಮಾಡಿದ್ರು, ಬರೋದಕ್ಕೆ ಇಚ್ಛಿಸಲಿಲ್ಲ. ನಮ್ಮ ಅಕ್ಕನ ಸಮಯದಲ್ಲೂ ನಮಗನ್ನಿಸಿತು, ಅವರ ಮನಸ್ಸಿನಲ್ಲಿ ಏನೋ ವಿಷಯ ಇತ್ತು, ಅವರು ನಮಗೆ ಹೇಳೋಕೆ ಆಗಿರಲಿಲ್ಲ. ಇಂದಿಗೂ ಆ ವಿಚಾರ ಕಾಡುತ್ತಲೇ ಇರತ್ತೆ. ಏನಂದ್ರೆ, ನಾವು ಏನಾದರೂ ಹೆಲ್ಪ್ ಮಾಡಬಹುದಿತ್ತೇನೋ ಅಪ್ಪಾಜಿಗೆ. ಅವರನ್ನ ಮೊದಲೇ ಹಾಸ್ಪಿಟಲೈಸ್ ಮಾಡಬಹುದಿತ್ತೇನೋ, ಕರೆದುಕೊಂಡು ಬಂದಾಗ ಡೆತ್ ಆಗಿಬಿಟ್ಟು. ಸರ್, ಇದು ಕೆಲವೊಮ್ಮೆ ನನ್ನ ಕನಸಿನಲ್ಲೂ ಬರ್ತಾ ಇರತ್ತೆ. ಈ ಗಿಲ್ಟ್ ನನ್ನಿಂದ ಹೋಗ್ತಾನೆ ಇಲ್ಲ. ಇವತ್ತಿಗೂ ಬಹಳಷ್ಟು ಜನರಿಗೆ ಸಹಾಯದ ಅಗತ್ಯ ಇದೆ, ಹೌದಲ್ವಾ? ನೀವು ಎಷ್ಟೆಷ್ಟು ಭೂತಕಾಲದ ಬಗ್ಗೆ ಯೋಚಿಸುತ್ತಿದ್ದೀರೋ, ಮತ್ತು ಖಂಡಿತ ನೀವು ನಿಮ್ಮ ಅಕ್ಕನಿಗೆ, ನಿಮ್ಮ ಅಪ್ಪಾಜಿಗೆ ಇನ್ನಷ್ಟು ಹೆಲ್ಪ್ ಮಾಡಬಹುದಿತ್ತು, ಖಂಡಿತ ಸಾಧ್ಯ ಇತ್ತು. ಆದರೆ ನೀವು ಅದನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲ. ಭೂತಕಾಲವನ್ನ ಬದಲಾಯಿಸೋಕೆ ಆಗೋದಿಲ್ಲ. ಆದರೆ ಪಾಸ್ಟ್ನ ಬಗ್ಗೆ ಯೋಚಿಸ್ತಾನೇ ಇರೋದ್ರಲ್ಲಿ ನೀವು ಈಗ ಏನು ಮಾಡಬಹುದಿತ್ತೋ ಅದರಿಂದ ವಂಚಿತರಾಗಿ ಬಿಡ್ತೀರಿ. ಈಗ ಯಾರಿಗೆ ಸಹಾಯದ ಅಗತ್ಯವದೆಯೋ ಅವರಿಗೆ, ಸರಿತಾನೆ? ಹಾಗಾಗಿ ನಮ್ಮೊಂದಿಗೆ ಇಲ್ಲದೇ ಇರೋರನ್ನ ನೆನಪು ಮಾಡಿಕೊಳ್ಳುವ ಅಥವಾ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಉತ್ತಮವಾದ ವಿಧಾನ ಅಂದ್ರೆ, ಇವತ್ತು ನೀವು ಉತ್ತಮವಾಗಿ, ಶ್ರೇಷ್ಠರಾಗಿ ತೋರಿಸಿ. ಯಾರಿಗಾಗಿ ಏನು ಮಾಡಬಲ್ರೋ ಅದನ್ನ ಮಾಡಿ. ಧನ್ಯವಾದ ಸರ್.